ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಒಂದು ಮಹಾನ್ ಬದಲಾವಣೆಯ ಕಾಲ. ಹಾಗಾಗಿ ಈ ಒಂದು ಪವಿತ್ರ ಮತ್ತು ನಿರ್ಣಾಯಕ ಕ್ಷಣಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬ್ರಹ್ಮಾಂಡದ ಸಂಕೇತಗಳನ್ನು ನಿಖರವಾಗಿ ಓದಬಲ್ಲ ಧ್ವನಿಯಾಗಿ ಮಾತನಾಡುತ್ತಿದ್ದೇನೆ. ಇದು ಯಾವುದೇ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ನಾನು ಈಗ ಹೇಳುತ್ತಿರುವ ಪ್ರತಿಯೊಂದು ಪದವು ನನ್ನ ಆತ್ಮದ ಸಾಕ್ಷಿಯಾಗಿ ಮತ್ತು ಸತ್ಯದ ಆಧಾರದ ಮೇಲೆ ಹೇಳುತ್ತಿರುವುದು. ಇಂದು ನಾನು ಇಲ್ಲಿ ಹೇಳಲಿರುವ ವಿಷಯಗಳನ್ನು ಕೇಳಿದ ನಂತರ ನಿಮ್ಮ ನಿದ್ದೆ ಹಾರಿ ಹೋಗುವುದು ಸಹಜ. ಏಕೆಂದರೆ ಈ ಮಾರ್ಚ್ 16, 2026 ನಂತರದ ಕಾಲವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಇದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಒಂದು ಕಾಲ. ಈ ಮಾರ್ಚ್ 16 ನಂತರ ಆರಂಭವಾಗುತ್ತಿರುವ ಈ ಒಂದು ಕಾಲಘಟ್ಟದಲ್ಲಿ ಸಾಲು ಸಾಲು ಪವಿತ್ರ ದಿನಗಳು ಎದುರಾಗುತ್ತಿವೆ. ಮಾರ್ಚ್ 17ರಂದು ಮಾಸಿಕ ಶಿವರಾತ್ರಿಯ ಪವಿತ್ರ ಈ ಪರ್ವಕಾಲವಿದೆ. ಅದರ ಬೆನ್ನಲ್ಲೇ ಮಾರ್ಚ್ 18ಕ್ಕೆ ಚೈತ್ರ ಅಮಾವಾಸ್ಯೆ ಮುಗಿದು ಮಾರ್ಚ್ 19ರಿಂದ ಚೈತ್ರ ಈ ನವರಾತ್ರಿಯ ಶುಭಾರಂಭವಾಗುತ್ತಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಸಮಯದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗವು ಸಕ್ರಿಯವಾಗುತ್ತಿದೆ. ಈ ಯೋಗವು ಎಂತಹ ಶಕ್ತಿಯನ್ನು ಹೊಂದಿದೆ ಎಂದರೆ ಇದು ಬ್ರಹ್ಮಾಂಡದ ಅಸಾಧ್ಯವಾದ ಬಾಗಿಲುಗಳನ್ನು ತೆರೆಯಬಲ್ಲದು. ಈ ಸಂದೇಶವು ಕೇವಲ ಜನಸಮೂಹಕ್ಕಾಗಿ ಅಲ್ಲ. ಇದು ಯಾರು ಕ್ಷಣದಲ್ಲಿ ಎದೆಯ ಬಡಿತದ ವೇಗವನ್ನು ಅನುಭವಿಸುತ್ತಿದ್ದಾರೋ, ಯಾರಿಗೆ ಜೀವನದಲ್ಲಿ ಏನೋ ಒಂದು ದೊಡ್ಡದೊಂದು ಘಟಿಸಲಿದೆ ಎಂಬ ಅರಿವಾಗುತ್ತಿದೆಯೋ ಅವರಿಗಾಗಿ ಮಾತ್ರ. ನಿಮಗೆ ಈ ದಿನಗಳಲ್ಲಿ ಒಂದು ರೀತಿಯ ನಿಗೂಢ ಅಶಾಂತಿ ಅಥವಾ ವಿಚಿತ್ರವಾದ ಒಳದನಿ ಕೇಳಿಸುತ್ತಿರಬಹುದು. ಇದನ್ನು ಸಾಮಾನ್ಯ ಭಾವನೆ ಎಂದು ಕಡೆಗಣಿಸಬೇಡಿ. ಇದು 16 ಮಾರ್ಚ್ನ ಸೋಮವಾರ ಪ್ರದೋಷ ಮತ್ತು 17 ಮಾರ್ಚ್ನ ಮಾಸಿಕ ಶಿವರಾತ್ರಿಯ ಈ ಒಂದು ದೈವಿಕ ಶಕ್ತಿಯ ಒತ್ತಡ. ಬ್ರಹ್ಮಾಂಡವು ನಿಮ್ಮ ಆತ್ಮವನ್ನು ಜಾಗೃತಗೊಳಿಸಲು ಈ ಸಂಕೇತಗಳನ್ನು ಕಳುಹಿಸುತ್ತಿದೆ. ನೀವು ಈ ಕ್ಷಣದಲ್ಲಿ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೆ ಕಾಲವು ನಿಮ್ಮನ್ನು ಉಳಿದವರಿಂದ ಬೇರ್ಪಡಿಸಿ ಒಂದು ಉನ್ನತ ಹಾದಿಗೆ ಆರಿಸಿಕೊಂಡಿದೆ ಎಂದರ್ಥ. ಇಂದಿನ ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ, ಇದು ಜೀವನದ ಹಾದಿ ಬದಲಾಗುವ ಗಡಿರೇಖೆ. 19 ಮಾರ್ಚ್ನ ಯುಗಾದಿ ಹಬ್ಬ ಅಥವಾ ಚೈತ್ರ ನವರಾತ್ರಿಯ ಮೊದಲ ದಿನವು ನಿಮ್ಮ ಭಾಗ್ಯದ ಹೊಸ ಪುಟವನ್ನು ತೆರೆಯಲಿದೆ. ಈ ವಿಡಿಯೋವನ್ನು ಅರ್ಧಕ್ಕೆ ಬಿಡುವ ತಪ್ಪು ಮಾಡಲೇಬೇಡಿ. ಇದು ಕೇವಲ ಮನರಂಜನೆಯಲ್ಲ, ಇದೊಂದು ಎಚ್ಚರಿಕೆ ಮತ್ತು ಸೂಚನೆ. ಬರುವ ಕೆಲವು ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ, ವಿಶೇಷವಾಗಿ ಮಾಸಿಕ ಶಿವರಾತ್ರಿ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಸುದ್ದಿ ಬರಲಿದೆ. ಅದನ್ನು ನೀವು ಕಲ್ಪಿಸಿಕೊಂಡಿದ್ದಿರಬಹುದು, ಆದರೆ ಅದು ನಿಜವಾಗಿಯೂ ನಡೆಯುತ್ತದೆ ಎಂದು ನಂಬಿರಲಿಕ್ಕಿಲ್ಲ. ಇದು ಕೇವಲ ಒಂದು ಫೋನ್ ಕರೆ ಅಥವಾ ಸಾಮಾನ್ಯ ಮಾಹಿತಿಯಲ್ಲ. ಇದು ನಿಮ್ಮ ವರ್ಷಗಳ ಆಯಾಸವನ್ನು, ನೋವನ್ನು ಒಂದೇ ಕ್ಷಣದಲ್ಲಿ ಮರೆಸುವಂತಹ ಸಮಾಧಾನದ ಸುದ್ದಿಯಾಗಿರಲಿದೆ. ನವರಾತ್ರಿಯ ಶಕ್ತಿಯು ನಿಮ್ಮ ಕುಂಡಲಿಯಲ್ಲಿರುವ ಈ ಒಂದು ಸುಪ್ತ ಯೋಗಗಳನ್ನು ಸಕ್ರಿಯಗೊಳಿಸುತ್ತಿದೆ. ನಿಮ್ಮ ಮನಸ್ಸು ಇದನ್ನು ನಂಬಲು ಹಿಂಜರಿಯಬಹುದು, ಆದರೆ ನಿಮ್ಮ ಆತ್ಮಕ್ಕೆ ಇದು ಸತ್ಯ ಎಂಬುದು ತಕ್ಷಣವೇ ಅರಿವಾಗುತ್ತೆ. ಬ್ರಹ್ಮಾಂಡವು ನಿಮ್ಮ ಹೆಸರನ್ನು ಬರೆದಿರುವ ಪುಟವನ್ನು ಈಗ ತೆರೆದಿದೆ. ಇದು ಸ್ಥಿರವಾದ ಬದಲಾವಣೆ. ಆದರೆ ನೆನಪಿಡಿ, ಪವಾಡಗಳು ಎಷ್ಟು ವೇಗವಾಗಿ ಬರುತ್ತವೆಯೋ ಅಷ್ಟೇ ನಾಜೂಕಾಗಿ ಇರುತ್ತೆ. ಹಾಗಾಗಿ ನೀವೀಗ ಒಂದು ದೈವಿಕ ಕ್ರಿಯೆಯನ್ನು ಮಾಡಬೇಕಿದೆ. ನಿಮ್ಮಲ್ಲಿ ಸ್ವಲ್ಪವಾದರೂ ಶ್ರದ್ಧೆ ಇದ್ದರೆ ಈ ಕ್ಷಣದಲ್ಲಿ ಈ ಬದಲಾವಣೆಯನ್ನು ಸ್ವೀಕರಿಸುವ ಮನಸ್ಸು ಮಾಡಿ. ಬರುವ ದಿನಗಳಲ್ಲಿ ಈ ಧನ, ಗೌರವ, ಕುಟುಂಬ ಮತ್ತು ಆರೋಗ್ಯ ಈ 4 ಕ್ಷೇತ್ರಗಳಲ್ಲಿ ಒಂದೇ ಬಾರಿ ಸಂಚಲನ ಉಂಟಾಗಲಿದೆ. ಇದಕ್ಕಾಗಿ ನೀವು ಯಾರಿಗೂ ದೂರು ನೀಡದೆ ಕಾಯುತ್ತಿದ್ದೀರೋ ಆ ಫಲ ಈಗ ನಿಮಗೆ ಮನೆ ಬಾಗಿಲಿಗೆ ಬರುತ್ತಿದೆ. ಆದರೆ ಒಂದು ಎಚ್ಚರಿಕೆ, ಈ ಸುದ್ದಿಯನ್ನು ಅಥವಾ ನಿಮ್ಮ ಸಂತೋಷವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮೌನವಾಗಿರುವುದನ್ನು ಕಲಿಯಿರಿ. ಪ್ರತಿಯೊಂದು ನಗುವ ಮುಖವು ನಿಮ್ಮ ಯಶಸ್ಸನ್ನು ಕಂಡು ಸಂಭ್ರಮಿಸುವುದಿಲ್ಲ. ಅಸೂಯೆಯ ಶಕ್ತಿಗಳು ಈ ಸಮಯದಲ್ಲಿ ಸಕ್ರಿಯವಾಗಿರುತ್ತವೆ. ಇಂದಿನ ರಾತ್ರಿ ನಿಮಗೆ ನಿದ್ದೆ ಬರದಿದ್ದರೆ ಗಾಬರಿಯಾಗಬೇಡಿ. ಭಾಗ್ಯವು ತಿರುವು ಪಡೆಯುವಾಗ ಆತ್ಮವು ಮೊದಲು ಎಚ್ಚರಗೊಳ್ಳುತ್ತೆ. ಆ ಅಸಾಮಾನ್ಯ ಮೌನವು ಭಯದ ಸಂಕೇತವಲ್ಲ, ಇದು ನಿಮ್ಮ ಜೀವನವನ್ನು ಪ್ರವೇಶಿಸಲಿರುವ ಹೊಸ ಶಕ್ತಿಯಾಗಿ ನಿಮ್ಮೊಳಗಿನ ಹಳೆಯ ಮತ್ತು ಬೇಡದ ಶಕ್ತಿಯನ್ನು ಸ್ವಚ್ಛಗೊಳಿಸುವ ಪ್ರತಿಕ್ರಿಯೆಯಾಗಿದೆ. ನೀವು ಗಮನಿಸಿರಬಹುದು, ನಿಮ್ಮ ಸುತ್ತಮುತ್ತಲಿರುವ ಕೆಲವು ಜನರ ಮಾತುಗಳು ಈಗ ಬದಲಾಗುತ್ತಿವೆ.
ಕೆಲವರು ಕಾರಣವಿಲ್ಲದೆ ದೂರವಾಗುತ್ತಿದ್ದಾರೆ. ಇನ್ನೂ ಕೆಲವರು ನಿಮ್ಮ ಸಂತೋಷದಲ್ಲಿ ಅಸಹಜವಾಗಿ ವರ್ತಿಸುತ್ತಿದ್ದಾರೆ. ಇದು ಕಾಕತಾಳೀಯವಲ್ಲ. ಯಾವಾಗ ಒಬ್ಬ ವ್ಯಕ್ತಿಯ ಭಾಗ್ಯವು ನಿರ್ಣಾಯಕವಾಗಿ ಬದಲಾಗುತ್ತದೆಯೋ ಆಗ ಅವರ ಸುತ್ತಲಿರುವ ಮುಖವಾಡಗಳು ಮೊದಲು ಕಳಚಿ ಬೀಳುತ್ತೆ. ಅಮಾವಾಸ್ಯೆಯ ನಂತರದ ಈ ನವರಾತ್ರಿ ಕಾಲದಲ್ಲಿ ನಿಮ್ಮ ಧೈರ್ಯವನ್ನು ದೌರ್ಬಲ್ಯ ಎಂದುಕೊಂಡವರು ಅಸಹಾಯಕರಾಗಿರಲಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಅವಕಾಶ ನಿಮ್ಮ ಮುಂದೆ ಬರಲಿದೆ. ಅದು ಮೊದಲ ನೋಟಕ್ಕೆ ಬಹಳ ಸುಲಭ ಎಂದು ಅನಿಸಬಹುದು. ತಕ್ಷಣವೇ ಅದನ್ನು ಒಪ್ಪಿಕೊಳ್ಳಬೇಕು ಎಂಬ ಆತುರ ನಿಮಗಾಗಬಹುದು. ಆದರೆ ಇಲ್ಲೇ ನಿಮ್ಮ ವಿವೇಕದ ಪರೀಕ್ಷೆ ನಡೆಯಲಿದೆ. ಈ ಚೈತ್ರ ನವರಾತ್ರಿಯ ಅವಧಿಯಲ್ಲಿ ಸರ್ವಾರ್ಥ ಸಿದ್ಧಿ ಯೋಗವು ಪ್ರತಿಯೊಂದು ಅವಕಾಶವನ್ನು ಸಿದ್ಧಿಸುವ ಶಕ್ತಿ ನೀಡುತ್ತೆ. ಆದರೆ ನೆನಪಿರಲಿ, ಹೊಳೆಯುವುದೆಲ್ಲ ಚಿನ್ನವಲ್ಲ. ನಿಮ್ಮ ಶಿಸ್ತು ಮತ್ತು ವಿವೇಕಕ್ಕೆ ಅನುಗುಣವಾಗಿರುವ ಅವಕಾಶ ಮಾತ್ರ ದೀರ್ಘಕಾಲದ ಯಶಸ್ಸನ್ನು ನೀಡುತ್ತೆ. ಅವಸರವು ನಿಮ್ಮ ಶತ್ರುವಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಇದು ಕೇವಲ ಸಂಪಾದಿಸುವ ಸಮಯವಲ್ಲ, ಬಂದ ಹಣವನ್ನು ಉಳಿಸಿಕೊಳ್ಳುವ ಸಮಯವೂ ಹೌದು. ಲಕ್ಷ್ಮೀದೇವಿಯು ಎಲ್ಲಿ ಶಾಂತಿ ಮತ್ತು ಸಂಯಮ ಇರುತ್ತದೆಯೋ ಅಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನೀವು ಜೀವನದಲ್ಲಿ ನಿಮ್ಮ ಪಾಲಿನ ಹೊರೆಗಿಂತಲೂ ಹೆಚ್ಚು ಹೊರೆಯನ್ನು ಹೊತ್ತಿದ್ದೀರಿ. ಕುಟುಂಬಕ್ಕಾಗಿ, ಸಂಬಂಧಗಳಿಗಾಗಿ ಮತ್ತು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರಿಗಾಗಿ ನೀವು ಸಾಕಷ್ಟು ತ್ಯಾಗ ಮಾಡಿದ್ದೀರಿ. ಈಗ ಬ್ರಹ್ಮಾಂಡವು ಇನ್ನು ಸಾಕು ಎಂದು ಹೇಳುತ್ತಿದೆ. ಅದಕ್ಕಾಗಿ ಹಳೆಯ ಸಂಬಂಧಗಳು ಮುರಿಯುತ್ತಿದ್ದರೆ ಅಥವಾ ಹಳೆಯ ಅಭ್ಯಾಸಗಳು ಸುಡುತ್ತಿದ್ದರೆ ಅದಕ್ಕೆ ವ್ಯಸನ ಪಡಬೇಡಿ. ಇದು ನಿಮ್ಮ ಜೀವನದ ಸಮೃದ್ಧಿಗಾಗಿ ನಡೆಯುತ್ತಿರುವ ಶುದ್ಧೀಕರಣ ಪ್ರತಿಕ್ರಿಯೆ. 20 ಮಾರ್ಚ್ನ ಅಮೃತ ಸಿದ್ಧಿ ಯೋಗದ ಸಮಯದಲ್ಲಿ ನಿಮ್ಮ ಅಹಂಕಾರಕ್ಕೆ ಮಾತನಾಡುವ ಅವಕಾಶ ನೀಡಬೇಡಿ. ಮೌನ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಆಯುಧಗಳು. ಈ ಸಂದೇಶವು ನಿಮ್ಮ ಬಳಿ ಸುಮ್ಮನೆ ಬಂದಿಲ್ಲ. ಇದೊಂದು ಸರಣಿಯ ಭಾಗವಾಗಿದ್ದು ನಿಮ್ಮ ಭವಿಷ್ಯದ ಪದರಗಳನ್ನು ತೆರೆಯುತ್ತಿದೆ. 16 ಮಾರ್ಚ್ನಿಂದ 27 ಮಾರ್ಚ್ನವರೆಗೆ ಈ ಸಂಪೂರ್ಣ ಕಾಲಘಟ್ಟವು ನಿಮ್ಮ ಜೀವನದಲ್ಲಿ ಪೂರ್ಣವಾಗಿ ಬದಲಾಯಿಸಲಿದೆ. ಇದನ್ನು ಹಗುರವಾಗಿ ಪರಿಗಣಿಸುವವರು ಮುಂದೆ ಪಶ್ಚಾತ್ತಾಪ ಪಡುತ್ತಾರೆ. ಆದರೆ ಈಗಲೇ ಇದನ್ನು ಅರಿತು ಶಿಸ್ತಿನಿಂದ ನಡೆಯುವವರು ಅದ್ಭುತ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಈ ನೈಜ ಬದಲಾವಣೆಯು ಎಂದಿಗೂ ಶಬ್ದ ಮಾಡುವುದಿಲ್ಲ, ಅದು ಮೌನವಾಗಿ ಬರುತ್ತೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಜಯ ಸದಾ ನಿಮ್ಮದಾಗಲಿದೆ. ಕುಂಭರಾಶಿಯವರೇ, ಒಂದು ವೇಳೆ ನಿಮ್ಮಲ್ಲಿ ಸತ್ಯವನ್ನು ಎದುರಿಸುವ ಮತ್ತು ಬದಲಾವಣೆಯನ್ನು ಅರಗಿಸಿಕೊಳ್ಳುವ ಶಕ್ತಿ ಇದ್ದರೆ ಮಾತ್ರ ಈ ವಿಡಿಯೋ ಕೊನೆಯವರೆಗೂ ಆಲಿಸಿ. ಏಕೆಂದರೆ ಮುಂಬರುವ 24 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಭವಿಸಲಿರುವ ಈ ಒಂದು ಅತಿ ಮಾನುಷ ಘಟನೆಗಳ ಬಗ್ಗೆ ಕೇಳಿದರೆ ನಿಮ್ಮ ಪ್ರಜ್ಞೆಯೇ ತಪ್ಪಿದಂತಾಗಬಹುದು. 100 ವರ್ಷಗಳಿಗೊಮ್ಮೆ ಸಂಭವಿಸುವ ಅತ್ಯಂತ ಅಪರೂಪದ ಗ್ರಹಗಳ ಸಂಯೋಗದಿಂದ ಹುಟ್ಟಿಕೊಂಡಿರುವ ಫಲಿತಾಂಶ. ಸ್ವತಃ ಮಹಾಲಕ್ಷ್ಮಿಯೇ ತನ್ನ ಭಕ್ತರ ಮನೆ ಬಾಗಿಲಿಗೆ ಬಂದು ಐಶ್ವರ್ಯದ ದಾರಿಯನ್ನು ತೆರೆಯುವ ಸಮಯವಿದು. ಮುಂದಿನ ಒಂದು ದಿನದ ಅವಧಿಯಲ್ಲಿ ಲಕ್ಷ್ಮೀದೇವಿಯ ಯಾವ ರೀತಿಯ ಚಮತ್ಕಾರಗಳನ್ನು ಮಾಡಲಿದ್ದಾಳೆ ಎಂದರೆ ಅದನ್ನು ಕೇಳಿದರೆ ನಿಮ್ಮ ಮೇಲೆ ಹಸಿವು ಮತ್ತು ಬಾಯಾರಿಕೆಗಳು ಸಹ ಮಾಯವಾಗಬಹುದು. ನೀವು ಎಂದೂ ಕಲ್ಪಿಸಿಕೊಳ್ಳದಂತಹ ಈ ಒಂದು ಬೃಹತ್ ಬದಲಾವಣೆಗಳು ಈಗ ನಿಮ್ಮ ಮನೆ ಬಾಗಿಲು ತಟ್ಟಲಿವೆ. ನಿಮ್ಮ ಜಾತಕದಲ್ಲಿ ಈಗ ಅತಿ ದೊಡ್ಡ ಸಂಚಲನ ಉಂಟಾಗಿದೆ. ವಿಧಾತನ ಮನೆಯಿಂದ ನಿಮಗೆ ಈಗ ಒಂದು ಸ್ಪಷ್ಟ ಸಂದೇಶ ಬಂದಿದೆ. ಈ ಗ್ರಹಗಳ ಮಂಡಲದಲ್ಲಿ ಕುಂಭರಾಶಿಯ ಸ್ಥಾನವು ಈಗ ಅತ್ಯಂತ ಶಕ್ತಿಶಾಲಿಯಾಗಿದೆ. ಈ ಸಮಯದಲ್ಲಿ ಭೂಮಿಯ ಮೇಲೆ ಮೊದಲ ಬಾರಿಗೆ ನಿಮ್ಮ ಮೇಲೆ ದೈವಿಕ ಕೃಪೆಯು ಇಷ್ಟೊಂದು ತೀವ್ರವಾಗಿ ಸುರಿಯುತ್ತಿದೆ. ಕಾಲವು ಈಗ ನಿಮ್ಮ ಪರವಾಗಿ ತಿರುಗಿದೆ. ನೀವು ನಿಜಕ್ಕೂ ಅದೃಷ್ಟವಂತರು, ಏಕೆಂದರೆ ಲಕ್ಷ್ಮೀದೇವಿಯ ಜೊತೆಗೆ ಶನಿದೇವನ ಕಠಿಣ ದೃಷ್ಟಿಯು ಈಗ ತಣ್ಣಗಾಗಿ ನಿಮ್ಮನ್ನು ಅರಸುವಂತಾಗಿದೆ. ಈ ಮಹಾಕಾಳಿಯ ರಕ್ಷಣೆ ಮತ್ತು ಬಜರಂಗ ಬಲಿಯ ಆಶೀರ್ವಾದ ನಿಮ್ಮ ಸುತ್ತ ಕವಚದಂತೆ ಕೆಲಸ ಮಾಡಲಿದೆ. ಆದರೆ ನೆನಪಿಡಿ, ಇಷ್ಟೆಲ್ಲ ಶುಭ ಯೋಗಗಳ ನಡುವೆಯೂ ನೀವು ತಿಳಿಯದೆ ಮಾಡುವ ಒಂದು ಸಣ್ಣ ತಪ್ಪು ಈ ಅವಕಾಶವನ್ನು ಕೈ ತಪ್ಪುವಂತೆ ಮಾಡಬಹುದು. ಹಾಗಾಗಿ ಮುಂದಿನ ಪ್ರತಿ ನಿಮಿಷವೂ ನಿಮಗೆ ಅತ್ಯಂತ ಮಹತ್ವದ್ದು. ನಿಮ್ಮ ಜೀವನದ ಕತ್ತಲೆಯ ದಿನಗಳು ಮುಗಿದು ಬೆಳಕು ಚೆಲ್ಲುವ ಸಮಯ ಹತ್ತಿರ ಬಂದಿದೆ. ವರ್ಷಗಳಿಂದ ನೀವು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಮನೆಗೆ ಈಗ 100 kg ಸಿಹಿ ತರಿಸುವ ಸಂಭ್ರಮದ ಕಾಲ ಎಂದು ಭಾವಿಸಿ. ಈ ಸಮಯದಲ್ಲಿ ನಡೆಯಲಿರುವ ಮೊದಲ ಮಹಾಪವಾಡ ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದ್ದು.
ನಿಮ್ಮ ಕುಂಡಲಿಯಲ್ಲಿ ಶುಕ್ರ, ಬುಧ ಮತ್ತು ಮಂಗಳ ಗ್ರಹಗಳು ಒಂದೇ ರೇಖೆಯಲ್ಲಿ ಬಂದಿವೆ. ಇದನ್ನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹಾಲಕ್ಷ್ಮಿ ಪರಿವರ್ತನಾ ಯೋಗ ಎಂದು ಕರಿತೀವಿ. ಇದರ ಅರ್ಥವೇನೆಂದರೆ ಹಠಾತ್ ಧನ ಪ್ರಾಪ್ತಿಯಾಗುವುದು, ಎಲ್ಲಿಯೋ ನಿಂತು ಹೋಗಿದ್ದ ಹಣ, ಬರಬೇಕಾಗಿದ್ದ ಬಾಕಿ ಅಥವಾ ಯಾರೋ ನೀಡಬೇಕಿದ್ದ ಸಾಲ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಬಡತನ ಅಥವಾ ಹಣದ ಮುಗ್ಗಟ್ಟು ಸಂಪೂರ್ಣವಾಗಿ ಬಗೆಹರಿಯಲಿದೆ. ವ್ಯಾಪಾರದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ನಿಮ್ಮ ಜೀವನಕ್ಕೆ ಈಗ ಒಬ್ಬ ಅಪರಿಚಿತ ವ್ಯಕ್ತಿಯ ಪ್ರವೇಶವಾಗಲಿದೆ. ಆ ವ್ಯಕ್ತಿ ನಿಮ್ಮ ಸ್ನೇಹಿತನಾಗಿರಬಹುದು ಅಥವಾ ಹಳೆಯ ಸಂಬಂಧಿಯಾಗಿರಬಹುದು. ಆದರೆ ಅವರ ಸಲಹೆ ಅಥವಾ ಸಹಾಯ ನಿಮ್ಮ ಯಶಸ್ಸಿನ ಬಾಗಿಲನ್ನು ತೆರೆಯಲಿದೆ. ಸಮಾಜದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಯಾರು ಕಡೆಗಣಿಸಿದ್ದಾರೋ ಅಥವಾ ಅವಮಾನಿಸಿದ್ದಾರೋ, ಈಗ ಅದೇ ಜನರು ನಿಮ್ಮ ಕಾಲು ಹಿಡಿಯುವ ಅಥವಾ ನಿಮ್ಮ ಸಲಹೆಯನ್ನು ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ಹೆಸರಿನ ಖ್ಯಾತಿ ಈಗ ಎಲ್ಲೆಡೆ ಹರಿಯಲಿದೆ. ಅಂದರೆ ದೈವಿಕ ಮಾರ್ಗದರ್ಶನ ಆಗುತ್ತೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಕುಟುಂಬದ ನೆಮ್ಮದಿಗೆ ಸಂಬಂಧಿಸಿದೆ. ಮನೆಯಲ್ಲಿ ನಡೆಯುತ್ತಿದ್ದ ಸಣ್ಣ ಪುಟ್ಟ ಜಗಳಗಳು, ಮಾನಸಿಕ ಒತ್ತಡಗಳು ದೂರವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮತ್ತು ಪ್ರೀತಿಯಿಂದ ಬಾಳುವಂತಾಗುತ್ತೆ. ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಬುಧ ಗ್ರಹದ ಬಲದಿಂದ ನಿಮ್ಮ ಮೆದುಳಿನಲ್ಲಿ ಹೊಸ ಹೊಸ ಐಡಿಯಾಗಳು ಹುಟ್ಟಲಿವೆ. ಈ ಹೊಸ ಉದ್ಯಮ ಆರಂಭಿಸಲು ಅಥವಾ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಇದು ಸಕಾಲ. ನೀವು ದೀರ್ಘಕಾಲದಿಂದ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಅಥವಾ ಯಾವುದನ್ನು ಕನಸು ಕಾಣುತ್ತಿದ್ದೀರೋ ಅದು ಈಡೇರುವ ಸಮಯ ಹತ್ತಿರ ಬಂದಾಯಿತು. ಕುಂಭರಾಶಿಯವರೇ, ಈ ಸಮಯದಲ್ಲಿ ಜಾಗರೂಕರಾಗಿ ಇರಬೇಕಾದ ಇನ್ನೊಂದು ವಿಷಯವೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಉರಿಯುವ ಕೆಲವು ಜನರು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ನಿಮ್ಮ ಕುಂಡಲಿಯ ಪ್ರಕಾರ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ. ಅವರು ಮುಖದ ಮೇಲೆ ಅತಿ ಹೆಚ್ಚು ಪ್ರೀತಿ ತೋರಿಸುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ಕೆಟ್ಟದ್ದನ್ನೇ ಮಾಡುತ್ತಾರೆ. ಇವರ ನಕಾರಾತ್ಮಕ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ತಡೆಯಲು ಒಂದು ಪ್ರಾಚೀನ ಮತ್ತು ಗುಪ್ತ ಪರಿಹಾರವನ್ನು ಇಲ್ಲಿ ಹೇಳಲಾಗುತ್ತಿದೆ. ಇದಕ್ಕಾಗಿ ನೀವು ಈ ಮಂಗಳವಾರ ಅಥವಾ ಶನಿವಾರದ ಬೆಳಗ್ಗೆ ಬೇಗ ಎದ್ದು ಶುಚಿಯಾಗಿ ತುಳಸಿ ಗಿಡದ ಹತ್ತಿರ ಹೋಗಿ ಅಲ್ಲಿಂದ 3 ತಾಜಾ ತುಳಸಿ ಎಲೆಗಳನ್ನು ಮತ್ತು ಗಿಡದ ಬುಡದಲ್ಲಿರುವ ಸ್ವಲ್ಪ ಪವಿತ್ರವಾದ ಮಣ್ಣನ್ನು ತೆಗೆದುಕೊಳ್ಳಿ. ಆ ಮಣ್ಣನ್ನು ಬಲಗೈಯಲ್ಲಿ ಹಿಡಿದು ಮಹಾಲಕ್ಷ್ಮಿಯನ್ನು ಸ್ಮರಿಸುತ್ತಾ ನಿಮ್ಮ ಜೀವನದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮತ್ತು ಈ ಶತ್ರುಗಳು ದೂರವಾಗಲಿ ಎಂದು 3 ಬಾರಿ ಪ್ರಾರ್ಥಿಸಿ. ನಂತರ ಆ ಮಣ್ಣನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಹೊರಗಡೆ ಚೆಲ್ಲಿ ಮತ್ತು ಈ ತುಳಸಿ ಎಲೆಗಳನ್ನು ಯಾವುದಾದರೂ ಶುದ್ಧ ನೀರಿನಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಿ. ಈ ತಂತ್ರವನ್ನು ಮಾಡುವುದರಿಂದ ನಿಮ್ಮ ಮನೆಗೆ ಯಾವುದೇ ಒಂದು ದುಷ್ಟಶಕ್ತಿ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಈ ಮಹಾಪರಿವರ್ತನೆಯ ಸಮಯದಲ್ಲಿ ನೀವು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಲೇಬೇಕು. ಇಲ್ಲದಿದ್ದರೆ ಗ್ರಹಗಳ ಶುಭ ಫಲಗಳು ಕೈತಪ್ಪಬಹುದು. ಈ ಸಮಯದಲ್ಲಿ ಯಾರೊಂದಿಗೂ ಸುಳ್ಳು ಹೇಳಬೇಡಿ. ಅಧರ್ಮದ ಹಾದಿಯಲ್ಲಿ ನಡೆಯುವುದು ಅಥವಾ ಯಾರಿಗಾದರೂ ಮೋಸ ಮಾಡುವುದು ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚಬಹುದು. ತಂದೆ ತಾಯಿ ಅಥವಾ ಮನೆಯಲ್ಲಿರುವ ಹಿರಿಯರನ್ನು ಅವಮಾನಿಸಬೇಡಿ. ಅವರ ಆಶೀರ್ವಾದವೇ ನಿಮ್ಮ ಬದುಕಿನ ದೊಡ್ಡ ಶ್ರೀರಕ್ಷೆ. ಯಾವುದೇ ನಿರ್ಧಾರವನ್ನು ಅತಿ ಆವೇಶದಲ್ಲಿ ಅಥವಾ ಅತಿಯಾದ ಸಂತೋಷದಲ್ಲಿ ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ತಾಳ್ಮೆ ಅನ್ನೋದು ಮುಖ್ಯ. ಮನೆಯಲ್ಲಿ ಯಾವಾಗಲೂ ಸ್ವಚ್ಛತೆ ಕಾಪಾಡಿ, ಏಕೆಂದರೆ ಎಲ್ಲೆಲ್ಲಿ ಗಲೀಜು ಇರುತ್ತೋ ಅಲ್ಲಿ ದಾರಿದ್ರ್ಯ ನೆಲೆಸುತ್ತೆ ಮತ್ತು ಲಕ್ಷ್ಮೀದೇವಿಯು ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಭವಿಷ್ಯವಾಣಿಯು ಅತ್ಯಂತ ಮುಖ್ಯವಾದ ರಹಸ್ಯದ ಹಂತಕ್ಕೆ ಬಂದಿದ್ದೇವೆ. ಇಷ್ಟು ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಏರಿಳಿತಗಳು ಇದ್ದವು ಮತ್ತು ಈಗಲೇ ಯಾಕೆ ಇಂತಹ ಬದಲಾವಣೆ ಆಗುತ್ತಿದೆ ಎಂಬುದು ಒಂದು ರಹಸ್ಯ. ನಿಮ್ಮ ಪೂರ್ವಜರ ಆಶೀರ್ವಾದ ಮತ್ತು ನಿಮ್ಮ ಹಿಂದಿನ ಜನ್ಮದ ಕೆಲವು ಪುಣ್ಯಗಳು ಈಗ ಒಟ್ಟಾಗಿ ಫಲ ನೀಡುವ ಘಟ್ಟಕ್ಕೆ ಬಂದು ತಲುಪಿದೆ. ಈ 24 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರ ಸಂಚಲನವಾಗಬಹುದು. ಅದು ಏನೋ ಒಂದು ಒಳ್ಳೆಯದಾಗಲಿದೆ ಎಂಬ ಅಂತಹ ಪ್ರೇರಣೆ ನಿಮ್ಮಲ್ಲಿ ಮೂಡಬಹುದು. ಅದುವೇ ಸಾಕ್ಷಾತ್ ದೇವರ ಸಂಕೇತ. ಕುಂಭರಾಶಿಯವರೇ, ಈ ಕ್ಷಣದಿಂದಲೇ ನಿಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳಿ. ಸದಾ ಧನಾತ್ಮಕವಾಗಿರಿ. ಹತಾಶೆಯನ್ನು ಬಿಟ್ಟು ಹೊಸ ಭರವಸೆಯೊಂದಿಗೆ ಹೆಜ್ಜೆಯನ್ನು ಇಡಿ. ಈ ವಿಡಿಯೋದಲ್ಲಿ ಹೇಳಲಾದ ಪ್ರತಿಯೊಂದು ವಿಷಯವೂ ನಿಮ್ಮ ಒಳಿತಿಗಾಗಿಯೇ ಇದೆ. ಈ ಬದಲಾವಣೆಯನ್ನು ಪೂರ್ಣ ಹೃದಯದಿಂದ ಒಪ್ಪಿಕೊಳ್ಳಿ. ವಿಶ್ವಾಸವನ್ನಿಡಿ. ದೈವ ಬಲ ನಿಮ್ಮ ಜೊತೆಗಿದೆ. ಈ ಸಂದೇಶವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತೆ. ಮರೆಯಬೇಡಿ,
ನಿಮ್ಮ ಶ್ರಮ ಮತ್ತು ದೇವರ ಕೃಪೆ ಎರಡೂ ಸೇರಿದಾಗ ಮಾತ್ರ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಇದು ನಿಮ್ಮ ಆತ್ಮೀಯರಿಗೂ ಸಹ ಹಂಚಿಕೊಳ್ಳಿ. ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಹೆಚ್ಚಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಹಾಕಿ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಸಹ ಧನ್ಯವಾದಗಳು.